ನಿಮ್ಮ ಮನೆ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಹುಡುಕಲು, ಆಡಳಿತ ಮಾಡುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ಆ ಮೂಲಕ ನಿಮ್ಮೂರಲ್ಲಿ ಆಗಬೇಕಾದಂಥ ಅಭಿವೃದ್ಧಿ ಕಾರ್ಯಗಳು, ಬದಲಾವಣೆಗಳು, ಸಮಸ್ಯೆಗೆ ಪರಿಹಾರವನ್ನು ಖಾತ್ರಿಪಡಿಸಲು ನಾವು ಬಂದಿದ್ದೇವೆ. ಇದೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 18. ನಾವಿವತ್ತು ರಾಮನಗರ ಜಿಲ್ಲೆಯ ಕನಕಪುರ ತಾಲೂಕಿನ ಕೋನಮಾನಹಳ್ಳಿಗೆ ಬಂದಿದ್ದೇವೆ. ಅರ್ಕಾವತಿ ನದಿಗೆ ಕಟ್ಟಿರುವಂಥ ಸೇತುವೆ ಶಿಥಿಲಾವ್ಯವಸ್ಥೆ ಇದ್ದರೂ ಕೂಡ ಇಲ್ಲಿರತಕ್ಕಂಥ ಅಧಿಕಾರಿಗಳು ಆ ಒಂದು ಸೇತುವೆಯನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡಿಲ್ಲ. ಸಾಕಷ್ಟು ಜನರಿಗೆ ಇದರಿಂದ ಅನಾನುಕೂಲ ಆಗ್ತಾ ಇದೆ. ಸುಮಾರು 20ಕ್ಕೂ ಹೆಚ್ಚು ಹಳ್ಳಿಗೆ ಸಂಪರ್ಕ ಕಲ್ಪಿಸುವಂಥ ಈ ಒಂದು ಸೇತುವೆ ದುಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಗ್ರಾಮಸ್ಥರಲ್ಲಿ ಆತಂಕವನ್ನು ಕೂಡ ಮೂಡಿಸಿದೆ. ಯಾಕಂದರೆ ಈಗಾಗಲೇ ಮಳೆಗಾಲ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಆತಂಕದಲ್ಲಿ ಜನರಿದ್ದಾರೆ. ಅವರ ಸಮಸ್ಯೆ ಏನು ಅನ್ನೋದನ್ನು ಅವರಿಂದಲೇ ಕೇಳಿ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಸರ್ ಹೇಳಿ, ಈ ಒಂದು ಸೇತುವೆ ಶಿಥಿಲಾವಸ್ಥೆಯಲ್ಲಿದೆ, ಅಂದರೆ ಇನ್ನೇನು ಬೀಳುವಂಥ ಹಂತದಲ್ಲೇ ಇದೆ. ಈ ರೀತಿ ಇದ್ದರೂ ಕೂಡ ಅದನ್ನು ಸರಿಪಡಿಸುವ ಕೆಲಸ ಆಗಲಿಲ್ಲ. ತಮಗೆ ಎಷ್ಟು ಸಮಸ್ಯೆ ಆಗತ್ತೆ ಅಂತ? ಸರ್ ನಮಸ್ತೆ, ನನ್ನ ಹೆಸರು ಶಿವಲಿಂಗಯ್ಯ ಅಂದ್ಬಿಟ್ಟು. ಇಲ್ಲಿ ಈ ಏರಿಯಾದಲ್ಲಿ ನಾವು ಸಣ್ಣ ಪುಟ್ಟ ಕೆಲಸದಾರ ಇರೋದ್ರಿಂದ ನಾವು 24 ಗಂಟೆ ಟೈಮ್ ಅಂದರೆ ಬಿಡದಿ ಇಂಡಸ್ಟ್ರೀಸ್, ಆರೋಳ್ಳಿ ಇಂಡಸ್ಟ್ರೀಸ್ಗೆ ಕೆಲಸಕ್ಕೆ ಹೋಗ್ತೀವಿ. ರಾತ್ರಿ ಮತ್ತು ಹಗಲು ದಿನಕ್ಕೆ 4 ಶಿಫ್ಟ್ ಇರೋದ್ರಿಂದ ರಾತ್ರಿ ಮತ್ತು ಹಗಲು ನಾವು ಕಂಟಿನ್ಯೂಸ್ ಆಗಿ ಓಡಾಡ್ತಾ ಇರ್ತೀವಿ. ಇಲ್ಲಿ ಬರಬೇಕಾದ್ರೆ ನಮಗೆ ಇಲ್ಲಿ ಆ ಕಡೆ ತಡೆಗೋಡೆ ಇರಲ್ಲ. ಯಾವುದೋ ಮೂಡೆಯಲ್ಲಿ ಬರಬೇಕಾದಾಗ ಅಲ್ಲಿ ಹೋಗಿ ಜಾರು ಬಿದ್ದರೆ ಎಷ್ಟೋ ಜನ ಆಲ್ರೆಡಿ ಬಿದ್ದಿದ್ರು ಅವ್ರು ಎತ್ತವ್ರ ಪ್ರಾಣಾಪಾಯ ಏನಾಗಲಿಲ್ಲ. ದಯವಿಟ್ಟು ಈ ಕೆಲಸ ಆಗಿದೆಯೋ ಬಿಟ್ಟಿದೆ, ಸರ್ಕಾರದ ಗಮನಕ್ಕೆ ಬಂದಿದೆಯೋ ಗೊತ್ತಿಲ್ಲ. ನಾವು ಜನಪ್ರತಿನಿಧಿಗಳು ಮತ್ತು ಈ ಊರಿನ ಗ್ರಾಮಸ್ಥರು ಮತ್ತು ಈ ಜನಗಳ ಕಷ್ಟ ಸುಖ ಅರ್ತಿರೋರು ನಾವು ಆಲ್ರೆಡಿ ಈಗಾಗಲೇ. ಯಾಕೆಂದರೆ ರಾತ್ರಿ 12 ಗಂಟೆಗೆ, ರಾತ್ರಿ 10 ಗಂಟೆಗೆ ಶಿಫ್ಟ್ ಬಿಟ್ಟರೆ 1 ಗಂಟೆವರೆಗೂ ಬರ್ತಾರೆ. 1 ಗಂಟೆ ರಾತ್ರಿ ಕೆಲಸಕ್ಕೆ 10 ಗಂಟೆಯಿಂದ ಹೋಗ್ತಾರೆ. ರಾತ್ರಿ ಹಗಲು ಕೆಲಸ ಇರೋದ್ರಿಂದ ಇಲ್ಲಿ ಯಾರೂ ರಾತ್ರಿ ಬಿದ್ದರೂ ಕೂಡ ನಮ್ಮನ್ನು ಪರಿಶೀಲನೆ ಮಾಡಿ ನಮ್ಮ ಕಾಪಾಡುವಂಥ ಜನ ಯಾರೂ ಇಲ್ಲ ಇಲ್ಲಿ. ಯಾಕೆಂದರೆ ಅಷ್ಟೊತ್ತಲ್ಲಿ ಯಾರೂ ಬಂದಿರಲ್ಲ. ಈ ಗೊಡೆ ತಾಡೆ ಇದ್ದರೆ ನಮಗೆ ಯಾವುದೇ ರೀತಿ ಅನಾಹುತ ಕಾಪಾಡ್ತಾರೆ, ಕಾಪಾಡೋ ಶಕ್ತಿ ಇದಕ್ಕಿರ್ತದೆ. ಇದೇ ಇಲ್ಲ ಅಂದಮೇಲೆ ನಮ್ಮನ್ನು ಕಾಪಾಡೋ ಶಕ್ತಿ ಯಾರಿಗೂ ಇರಲ್ಲ. ದಯವಿಟ್ಟು ನೀವು ಮುಂದಿನ ಅಧಿಕಾರಿಗಳಿಗಿಂತ ಗಮನಕ್ಕೆ ತಂದು DC ಗಿರ್ಬೋದು, AC ಗಿರ್ಬೋದು, ಇಲ್ಲಿ ಜನಪ್ರತಿನಿಧಿಗಳಿಗಾಗಿರ್ಬೋದು, ಇದು ಗಮನಕ್ಕೆ ತಂದು ಈ ಕೆಲಸನ ಆದಷ್ಟು ಬೇಗ ಪರಿಶೀಲನೆ ಮಾಡಿಕೊಟ್ಟು ಜನಗೆ ಒಳ್ಳೆಯದಾಗಲಿ ಅನ್ನೋದೇ ಬಯಸೋದೇ ನಮ್ಮ ಆಸೆ ಸರ್. ಕಳೆದ ಮಳೆಗಾಲದಲ್ಲಿ ಈ ರೀತಿಯ ಒಂದು ಅವ್ಯವಸ್ಥೆ ಆಗಿರುವಂಥದ್ದು ಕುಸಿದೋಗಿದೆ ಸಂಪೂರ್ಣವಾಗಿ. ಇನ್ನೇನು ಮಳೆ ಬಂತು ಅಂತಂದರೆ ಈ ಒಂದು ಸೇತುವೆನೇ ಇಲ್ಲದಂತೆ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ರೀತಿ ಇದ್ದರೂ ಕೂಡ ಅಂದರೆ ತುರ್ತಾಗಿ ಸರಿಪಡಿಸುವಂಥ ಕೆಲಸ ಯಾಕೆ ಆಗಿಲ್ಲ ಅನ್ನುವಂಥದ್ದನ್ನು ತಾವೆಲ್ಲರೂ ಪ್ರಶ್ನೆ ಮಾಡಿದ್ದಾರೆ ಅಧಿಕಾರಿಗಳಿಗೆ. ಅಧಿಕಾರಿಗಳು ಏನು ಹೇಳಿದ್ರು? ಈಗ ಪ್ರಸ್ತುತ ತಮಗೆ ಎಷ್ಟು ಸಮಸ್ಯೆ ಆಗ್ತದೆ? ಸರ್ ನನ್ನ ಹೆಸರು ಸತೀಶ್ ಅಂತ, ನಾನು ಈ ಊರಿನ ಮುಖ್ಯಸ್ಥ. ಈಗ 24 ಅವರ್ಸು ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. 1000 ಗಾಡಿ ಓಡಾಡುತ್ತೆ ಡೈಲಿ. 2,000 ಜನ ಓಡಾಡ್ತಾರೆ. ಯಾರಿಗೂ ಅನುಕೂಲ ಆಗ್ತಾಯಿಲ್ಲ. ಬಂದು ಯಾರ MP MLA ಬಂದರೆ ನೈಟು 24 ಗಂಟೆಲಿ ರೋಡ್ ಆಗುತ್ತೆ. ಬಟ್ ನಮ್ಮೂರಿಗೆ 1 ವರ್ಷ ಆದರೂ ಸೇತುವೆ ಕುಸ್ತಿ ಬಿದ್ದು ಯಾರೂ ಬಂದು ನೋಡಿಲ್ಲ. ನೋಡ್ಕೋಗಿದ್ದಾರೆ ಅಂತಾರೆ, ಅದು ನಮ್ಮ ಗಮನಕ್ಕೂ ಬಂದಿಲ್ಲ, ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. ಆದಷ್ಟು ಬೇಗ ನಮ್ಮ ಜನಗಳಿಗೆ ಏನು ಕಲ್ಪನೆ ಮಾಡಿಕೊಡ್ಬೇಕು ಅದು ಮಾಡಿಕೊಡ್ಬೇಕು ಅಂತ ನಾವು ಕೇಳ್ಕೊತೀವಿ. ಯಾಕಂದರೆ ನೈಟು 12 ಗಂಟೆ ಆಗಿರ್ಬೋದು, 1 ಗಂಟೆ ಆಗಿರ್ಬೋದು, ಲೇಡೀಸ್ ಹೋಗ್ತಾರೆ. ಆಟೋ ಎಷ್ಟು ಹೋಗುತ್ತೆ ಡೈಲಿ 10 ಜನ 20 ಜನ ಕೂರಿಸ್ಕೋಗ್ತಾರೆ. ಯಾವ ಟೈಮಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಭಯ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ಎಲ್ಲರೂ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಅಧಿಕಾರಿಗಳು ಬಂದು ನಿಂತ್ಕೊಂಡು ನೋಡಬೇಕು ಫಸ್ಟು ಏನಾಗಿದೆ, ಯಾವ ಥರ ಎಷ್ಟು ಗಾಡಿ ಓಡಾಡುತ್ತೆ, ಅವ್ರಿಗೆಲ್ಲ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತೀನಿ ಸರ್. ಇಲ್ಲಿ ಸುತ್ತಮುತ್ತಲ ಹಳ್ಳಿಯ ಜನರನ್ನು ಮಾತನಾಡ್ತಾ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರು ಹರಿಯುತ್ತೆ. ಈ ಸೇತುವೆಗಿಂತಲೂ ಕೂಡ ಮೇಲ್ಭಾಗಕ್ಕೆ ನೀರು ಬರುತ್ತೆ. ಈ ಸೇತುವೆಯನ್ನು ಕೂಡ ಮರು ನಿರ್ಮಾಣ ಮಾಡಬೇಕು, ಎತ್ತರಿಸಬೇಕು ಅಂತಲೇ ಹೇಳ್ತಾ ಇದ್ರು. ಎಷ್ಟು ಸಮಸ್ಯೆ ಆಗುತ್ತೆ ಮಳೆಗಾಲದಲ್ಲಿ? ಸರ್ ಮಳೆಗಾಲದಲ್ಲಿ ರಾಮನಗರ ತಾವಿಂದ ಮತ್ತು ಇತರ ತಾವಿಂದ ಹೇಮಾವತಿ ನೀರಿಂದ ಎಲ್ಲ ಬರ್ತದೆ. ಜೋರಾಗಿ ಮಳೆಗಾಲ ಹೋದಾಗ ರಾಮನಗರ ಮತ್ತು ಮಾಗಡಿ ಎಲ್ಲ ನೀರು ಬಂದಾಗ ಇಲ್ಲಿ ಮಳೆ ತುಂಬ ಹೋಯ್ತದೆ. ಸೇತುವೆ ನೀರು ಹೋದಾಗ ಇದು ಸೇತುವೆ ಹೋಗಿದೆ ಯಾವಾಗ ಜೂನ್ 15ನೇ ತಾರೀಕಲ್ಲಿ ಕಿತ್ತೋದು. ಹೋದ ವರ್ಷ ಜೂನ್ 15ನೇ ತಾರೀಕು ನಂಗೆ ಡೇಟ್ ಜ್ಞಾಪನ ಇದೆ. ಅದು ಜೂನ್ 15ನೇ ತಾರೀಕು. ಇನ್ನೇನು ಜೂನ್ ಬರ್ತಾ ಇದೆ, 1 ವರ್ಷ ಆಯ್ತದೆ. ಇನ್ನೇನು ವರ್ಷ ಆಯ್ತದೆ. 6 ದೇಶದಿಂದ ಸರ್ ಆಗಿದೆ ಅಂತಾರೆ, ವರ್ಕ್ ಆರ್ಡರ್ ಆಗಿದೆ ಅಂತೆ. ಆಗಿದೆಯೋ ಬಿಟ್ಟಿದೆಯೋ ನಮ್ಗೆ ಗೊತ್ತಿಲ್ಲ. ಮನವಿ ಮಾಡ್ಕೊಳ್ಳೋದು ಏನಂದರೆ ನಾವು ಬೇಗ ಆದಷ್ಟು ಕೆಲಸನ ಹೈಟ್ ಮಾಡಿ ಪೂರ್ಣಗೊಳಿಸಲಿ ಅಂತ ನಾವು ಅಷ್ಟೇ ಕೇಳ್ಕೊಳ್ಳೋದು. ಇಲ್ಲಿನ DCM ಅವ್ರಿಗೆ ಕೈ ಮುಗಿದು ಕೇಳ್ಕೊತಾ ಇದ್ದೀವಿ. ಬೇಗ ಈ ಸೇತುವೆಯನ್ನು ಆರೋಳ್ಳಿ ಇಂಡಸ್ಟ್ರಿ ಕೈಗಾರಿಕಾ ಮಂತ್ರಿಗಳಿಗೆ, ಕೈಗಾರಿಕೆ ಇಂಡಸ್ಟ್ರಿಯಲ್ಲಿಗೆ ಕೆಲಸಕ್ಕೆ ಹೋಗೋ ದೆಸೆಯಿಂದ ಇಲ್ಲಿ ಬೇಗ ಒಂದು 6 ತಿಂಗಳು 3 ತಿಂಗಳಲ್ಲಿ ಸಮಯ ತಗೊಂಡು ಕೆಲಸವನ್ನು ಮುಗಿಸ್ಕೊಂಡು ನಮಗೆ ಒಂದು ಆಶೀರ್ವಾದ ಮಾಡಲಿ ಅಂತ ನಾವೇ ಕೇಳ್ಕೊತಾ ಇದ್ದೀವಿ DCM ಸಾಹೇಬ್ರನ್ನ. ಟೋಟಲ್ ಒಂದು 20 ಹಳ್ಳಿ ಇದೆ ಅಂತ ಹೇಳ್ತಾ ಇದ್ರು. ಅಂದರೆ ಇಲ್ಲಿ 20 ಹಳ್ಳಿ ಅಲ್ಲ, ಇಲ್ಲಿ ಒಂದು
ಅಲ್ಗೂರಿಂದ ಮತ್ತು ಮಳವಳ್ಳಿಯಿಂದ ಇಲ್ಲೇ ಹೋಗೋದು ಆಟೋ ಮತ್ತು ಎಲ್ಲ ಕ್ಯಾಬ್ ಮುಖಾಂತರ ಕೆಲಸಕ್ಕೆ ಹೋಗ್ತಾರೆ. ಆರವಳ್ಳಿ ಇಂಡಸ್ಟ್ರಿಯಲ್ ಕೈಗಾರಿಕೆ ಇದಕ್ಕೆ ಮಳವಳ್ಳಿಯಿಂದ ಮತ್ತು ಅಲ್ಗೂರಿಂದ ಚನ್ನಪಟ್ಟಣದಿಂದ ವಂಗನೂರಿಂದ ಸುಮಾರು 700ರಿಂದ ಎಲ್ಲ ಈ ಮಾರ್ಗನೇ ಹೋಗೋದು. ಸ್ಟಾರ್ಟ್ ಕಟ್ ರೋಡ್ ಅಂತ ಹೈವೇ ರೋಡಲ್ಲಿ ಹೋಗಲ್ಲ, ಎಲ್ಲ ಇಲ್ಲೇ ಹೋಗೋದು. ಈ ರಸ್ತೆ ಮುಖಾಂತರನೇ ಆರವಳ್ಳಿ ಇಂಡಸ್ಟ್ರಿಯಲ್ ಕೈಗಾರಿಕೆಗೆ ಇಲ್ಲಿ ಮುಖಾಂತರನೇ ಹೋಗೋದು ಸರ್. ಈ ರಸ್ತೆ ಮುಖಾಂತರನೇ ಹೋಗೋದು. ಎರಡೂ ಬದಿಯಲ್ಲೂ ಕೂಡ ತಡೆಗೋಡೆ ಇಲ್ಲ, ಜೊತೆಗೆ ಲೈಟ್ ಕೂಡ ಇಲ್ಲ, ಈ ವ್ಯವಸ್ಥೆ ಇಲ್ಲ ಸರ್. ಲೈಟ್ ವ್ಯವಸ್ಥೆ ಇಲ್ಲ ಸರ್. ಅದು ದಯವಿಟ್ಟು ಬೇಗ ಕೆಲಸ ವರ್ಕ್ ಆಗಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಸರ್, ಅದು ಅವ್ರಿಗೆ ಗೊತ್ತು. ನಮಗೆ ಕೆಲಸ ಮಾಡಿಕೊಡಿ, 4 ಜನದ ಪ್ರಾಣ ಉಳಿಸ್ಕೊಳ್ಳಿ ಅಂತ ಕೇಳ್ಕೊಳ್ಳೋ ಹೊರತು ನಾವು ಇನ್ನೇನು ಬೇರೆ ಏನು ಕೇಳ್ಕೊಳ್ಳಲ್ಲ ಸರ್. ಎಷ್ಟು ವರ್ಷ ಆಯಿತು ಇದೇ ಒಂದು ಸ್ಥಿತಿಯಲ್ಲಿದೆ? ಯಾಕಂತಂದರೆ ಇದೆ ಈ ಒಂದು ಹೈಟ್ ಇದೆಯಲ್ಲ, ಇದು ಎಲ್ಲ ಒಂದು ಕಡೆ ಮಳೆಗಾಲದಲ್ಲಿ ನಿಮಗೆ ಅದು ಉಪಯೋಗಕ್ಕೆ ಬರದೇ ಇರುವಂಥ ಹೈಟು. ಯಾಕಂದರೆ ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಹರಿದಂಥ ಸಂದರ್ಭದಲ್ಲಿ ಜನರಿಗೆ ಓಡಾಡೋದಕ್ಕಾಗೋದಿಲ್ಲ, ಸಮಸ್ಯೆ ಆಗುತ್ತೆ. ಎಷ್ಟು ವರ್ಷ ಆಯಿತು ಈ ಒಂದು ಸೇತುವೆ ನಿರ್ಮಾಣ ಮಾಡಿ? ಇದನ್ನು ಹೈಟ್ ಮಾಡಬೇಕು ಅನ್ನೋಂಥದ್ದೇನೋ ಬೇಡಿಕೆ ಇಟ್ಟಿದ್ರ, ಆದರೆ ಎತ್ತರಿಸಬೇಕು ಅನ್ನೋಂಥ ಬೇಡಿಕೆ ಇಟ್ಟಿದ್ರಾ? ಸರ್ ಇದು ಸೇತುವೆ ನಿರ್ಮಾಣಕ್ಕೆ 5 ವರ್ಷನೇ ಆಯ್ತದೆ, 15 ವರ್ಷ ಆಯ್ತದೆ. ಆಮೇಲೆ ಇದು ಇದು ಈ ಥರ ಆಗೋಗ್ಬಿಟ್ಟು 3-4 ವರ್ಷ ಆಗೋಯ್ತು. ಆಮೇಲೆ ತಡೆಗೋಡೆ ಇಲ್ಲ. ಜೂನ್ನಿಂದ ನವಂಬರ್ ಇದುವರೆಗೂ ಮಳೆ ವಿಪರೀತ ಜಾಸ್ತಿ. ಮಳೆ ಬಂದಾಗ ತಡೆಗೋಡೆ ಇಲ್ದಿರೋದ್ರೆ ನೀರೆಲ್ಲ ಮ್ಯಾಲೆ ಬಂದ್ಬಿಡುತ್ತೆ. ಈ ಕಡೆಯಿಂದ ಆ ಕಡೆಗೆ ಹೋಗಲ್ಲ, ಆ ಕಡೆಯಿಂದ ಈ ಕಡೆಗೆ ಬರೋಕ್ಕಾಗಲ್ಲ. ಒಂದು 6-7 ಜನ ಅವಾಗ 3 ತಿಂಗಳು ಕನಕಪುರದಾಗ ಬಳಸ್ಕೊಂಡು ಅಲ್ಲಿಗೆ ಹೋಗ್ಬೇಕಾದ್ರೆ 40 ಕಿಲೋಮೀಟ್ರ್ ಜಾಸ್ತಿ ಆಗುತ್ತೆ. ಒಬ್ಬ ಆ ಟೈಮ್ಗೆ ಹೋಗೋಕ್ಕಾಗಲ್ಲ, ಅವಾಗ ಕೆಲಸದಿಂದ ತೆಗೆದಾಕ್ತಾರೆ. ಅವ್ರ ಹೊಟ್ಟೆ ಮೇಲೆ ನಾವೇ ಬಟ್ಟೆ ಹಾಕ್ದಂಗೆ ಆಗುತ್ತೆ. ಇದು ಒಂದು ಜಲ್ದಿ ಆಗಬೇಕು ಈ ಕೆಲಸ. ತಾವು ವಿದ್ಯಾರ್ಥಿ ಇದ್ದೀರಿ, ತಮಗೆ ಕಾಲೇಜ್ಗೆ ಹೋಗೋದಕ್ಕೆ ಏನು ಸಮಸ್ಯೆ ಆಗುತ್ತೆ ಮಳೆಗಾಲದ ಸಂದರ್ಭದಲ್ಲಿ? ಇದೇ ಒಂದು ಸೇತುವೆನ ತಾವು ನೆಚ್ಕೊಂಡಿರ್ತೀರಿ, ಆ ಒಂದು ಸೇತುವೆ ಇಲ್ಲ ಅಂತಂದರೆ ತಮಗೆ ಸಮಸ್ಯೆ ಆಗುತ್ತೆ. ಬಳಸ್ಕೊಂಡು ಹೋಗಬೇಕು, 40 ಕಿಲೋಮೀಟ್ರು ಸುತ್ತುವರೆದು ಹೋಗಬೇಕಾಗತ್ತೆ. ಇದು ಎಷ್ಟು ಸಮಸ್ಯೆ ಆಗ್ತದೆ? ಅದೇ ಓಡಾಡೋಕೆ ಹಿಂಸೆ ಆಯ್ತದೆ. ನೈಟಲ್ಲಿ ಬಂದರೆ ಅಕಸ್ಮಾತ್ ಯಾರೋ ಗಾಡೀಲಿ ಬರ್ಬೇಕಾರೆ ಅಡೆತಡೆ ಕಾಣಿಸಲ್ಲ. ಈ ಸ್ಲಿಪ್ ಇದು ಹೊಸೊಬ್ರಿಗೆ ಬಂದರೆ ಗೊತ್ತೇ ಆಗಲ್ಲ ಇಲ್ಲಿ ಆಗಿರೋದು ಗುಂಡಿ. ಇಲ್ಲಿ ಹೊಸೊಬ್ರಿಗೆ ಬಂದಾಗ ಸಡನ್ನಾಗಿ ಬಂದು ಇಲ್ಲಿ ಬಂದರೆ ಗಾಡಿನೇ ಇದು ಮಾಡಿಬಿಡ್ತಾರೆ. ನಮಗೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಮಗೂ ಹಿಂಸೆನೇ ಆಯ್ತದೆ ಸರ್. ಮಳೆಗಾಲದಲ್ಲಿ ಬಂದರೆ ನೀರು ಜಾಸ್ತಿ ಹೋಗ್ಬಿಟ್ರೆ ನಾವು ಬಳಸ್ಕೊಂಡು ಬರಬೇಕು, ಕಾಲೇಟ್ ಬಳಸ್ಕೊಂಡು ಬರ್ಬೇಕು. ನಾವು 3-4 ಕಿಲೋಮೀಟ್ರ್ ಸುತ್ಕೊಬರ್ಬೇಕಾಯ್ತದೆ ನೋಡಿ. ಅವ್ರು ಬೇಗ ನಮಗೇನೋ ಇದು ಮಾಡಿ ಅನುಕೂಲ ಮಾಡಿ ಬೇಗ ಸೇತುವೆ ರೆಡಿ ಮಾಡಿಕೊಟ್ರೆ ನಮಗೂ ಓಡೋಕ್ಕೆ ಹಿಂಸೆ ಆಯ್ತದೆ. ಓಡೋಕ್ಕೆ ಮಾಮೂಲಿ ಎಲ್ಲ ಅನುಕೂಲ ಆಯ್ತದೆ. ಮಾಮೂಲಿ ವ್ಯವಸ್ಥೆ ಮಾಡಿಕೊಡ್ಲಿ ಅಂತ ಕೇಳ್ತೀವಿ ನಾವು. ಈ ಒಂದು ಸೇತುವೆ ಕರ್ವಿಂಗ್ ಕೂಡ ಇರೋದ್ರಿಂದ ಸಾಕಷ್ಟು ಸಮಸ್ಯೆ ಆಗುತ್ತೆ ದ್ವಿಚಕ್ರ ವಾಹನ ಸವಾರರಿಗೆ. ಇಲ್ಲಿ ತಡೆಗೋಡೆಯೂ ಕೂಡ ಇಲ್ಲ, ಅಪಾಯ ಕಟ್ಟಿಟ್ಟ ಬುತ್ತಿ. ಏನು ಆಗ್ರಹ ಮಾಡ್ತೀರಿ ಸರ್? ಅಂದರೆ ಈ ಸೇತುವೆ ರೆಡಿ ಆಗಬೇಕು ಅಂತ ನಾವು ಕೇಳ್ಕೊಳ್ಳೋದು ಇಷ್ಟೇ. ಆದಷ್ಟು ಬೇಗ ರೆಡಿ ಮಾಡಿದ್ರೆ ನಮಗೂ ಅನುಕೂಲ ಆಯ್ತದೆ, ಕಾಲೇಜ್ಗೆ ಹೋಗೋಕ್ಕೂ ಅನುಕೂಲ. ಇಲ್ಲಿಂದ ನಾವು ಸುಮಾರು ಕಿಲೋಮೀಟ್ರ್ ನಡಿಬೇಕಾಯ್ತದೆ. ನಾವು ಬಳಸಿ ಬರೋ ಬದಲು ಹಿಂಗೆ ಹೋಗಬೇಕು ಅಂತ ನಾವು ಕೇಳ್ಕೊತೀವಿ ಸರ್ ಈ ಸೇತುವೆ ರೆಡಿ ಮಾಡೋಕ್ಕೆ. ಇಲ್ಲಿ ಜನಪ್ರತಿನಿಧಿಗಳಿಗೆ ಅಂದರೆ ರಾಜಕಾರಣಿಗಳಿಗೆ ಏನಾದರೂ ಹೇಳಿದ್ರ, ಮನವಿ ಮಾಡ್ಕೊಂಡಿದ್ರಾ? ಏನು ಹೇಳಿದ್ರು? ಮನವಿ ಪತ್ರ ಅಥವಾ ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನ ತರುವಂಥ ಕೆಲಸ ಆಗಿತ್ತಾ? ಮಾಡಿದ್ದೀವಿ ಸರ್. ಅದು ಅಧಿಕಾರಿಗಳಿಗೆಲ್ಲ ಮನವಿ ಮಾಡಿದ್ದೀವಿ, ಅವ್ರು ಇನ್ನೂ ಯಾವುದೂ ರೆಸ್ಪಾನ್ಸ್ ಮಾಡಿಲ್ಲ. ಏನು ಹೇಳ್ತಾರೆ ಅಧಿಕಾರಿಗಳು? ಏನು ಹೇಳ್ತಾರೆ ಅಧಿಕಾರಿಗಳು? ಬಂದು ನೋಡಿ ಹೋದ್ರಾ? ಹೇಗೆ ನೋಡಿದ್ದಾರೆ, ಮಾಡ್ತೀನಿ ಅಂತ ಹೇಳ್ತಿದ್ದಾರೆ, ಇನ್ನೂ ಮಾಡಿಲ್ಲ ಸರ್. ಯಾರೇ ಮಾಡಲಿ ಏನೇ ಮಾಡಲಿ ಎಸ್ಟಿಮೇಟ್ ಆಗಿದೆ ಅಂದರೆ 100,000 ಜನ 1,000 ಜನ ಓಡಾಡುವಂಥ ಜಾಗ ಇದು. ಆದಷ್ಟು ಬೇಗ ಯಾರೇ ಮಾಡಲಿ ದಯವಿಟ್ಟು ಕೆಲಸ ಮಾಡಿಕೊಡ್ಬೇಕು. ಏನು ಆಗ್ರಹ ಮಾಡ್ತೀರಾ? ಯಾಕಂದರೆ ಇದೇ ಒಂದು ಸೇತುವೆಯನ್ನು ಮರು ನಿರ್ಮಾಣ ಮಾಡಿ ಅಂತ ಹೇಳ್ತೀರಾ? ಯಾಕಂದರೆ ಹೇಳ್ತಾ ಇದ್ರು ನಿಮ್ಮ ಗ್ರಾಮಸ್ಥರೇ ಸುಮಾರು ಜನ ಹೇಳ್ತಾ ಇದ್ರು ಎತ್ತರಿಸಬೇಕು ಅಂತ. ಎತ್ತರಿಸಿ ಹೈಟ್ ಸೇತುವೆಗೆ ಮಾಡಿದ್ದಾರೆ ಎಸ್ಟಿಮೇಟ್ ಎಲ್ಲ, ಸಾಹೇಬರು ಏನೋ ಮಾಡಿದಾರಂತೆ. ಅದು ನಮ್ಮ ಗಮನಕ್ಕೂ ಬಂದಿದೆ. 4-5 ಸಾರಿ ಯಾರೋ ಬಂದು ಎಲ್ಲ ಮಾಜಾರೆಲ್ಲ ಮಾಡಿದ್ದಾರೆ. ಯಾರೇ ಮಾಡಲಿ ದಯವಿಟ್ಟು ಬೇಗ ಮಾಡಿಕೊಡಿ, 1,000 ಜನಕ್ಕೆ ಅನುಕೂಲ ಆಗಲಿ. ಈಗಂತೂ ಸಮಸ್ಯೆ ಇರುವಂಥದ್ದಂತೂ ಹೌದು, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ. ಅಂದರೆ ತುರ್ತಾಗಿ ಆಗಬೇಕು ಅಂತ ಆಗ್ರಹ ಮಾಡ್ತೀರಾ? ಹೇಗೆ? ಹೌದು, 1 ತಿಂಗಳ ಒಳಗಡೆನೆ ಇದು ಕೈಗೆ ತಗೊಳ್ಕೋಬೇಕು, ಸ್ಟಾರ್ಟ್ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಇನ್ನು ಮುಂದೆ ತೊಂದರೆಗಳು ಆಗೋದು ಉಂಟಾಗುತ್ತೆ ಅಂತ ಗೊತ್ತಾಗಿದೆ. ಮಳೆಗಾಲ ಇವಾಗ ಸ್ಟಾರ್ಟ್ ಆಗಿದೆ, ಅದಂತೂ ಕೇಳ್ಕೊತೀನಿ ಸರ್. ಇನ್ನೊಂದು ತಿಂಗಳಲ್ಲಿ ಮಳೆಗಾಲ ಆರಂಭ ಆಗುತ್ತೆ, ಇನ್ನೇನು 15-20 ದಿನದಲ್ಲಿ ಮಳೆ ಬರುತ್ತೆ ಅಂತಲೂ ಕೂಡ ವೆದರ್ ಡಿಪಾರ್ಟ್ಮೆಂಟ್ ಹೇಳಿದೆ. ಇಂಥ ಸಂದರ್ಭದಲ್ಲಿ ಈ ರೀತಿಯ ಒಂದು ವ್ಯವಸ್ಥೆ ಇರುವಂಥ ಸೇತುವೆಯಲ್ಲಿ ತಾವು ಜೀವವನ್ನು ಕೈಲಿಟ್ಕೊಂಡು ಓಡಾಡಬೇಕಂತ ಪರಿಸ್ಥಿತಿ ಇದೆ ಸರ್. ನಾವಿಲ್ಲಿ ನೈಟಲ್ಲಿ ಎಲ್ಲ ಹೋಗುವಾಗ ಸರ್, ಇಲ್ಲಿ ಊರಲ್ಲಿ ರೋಡ್ಗಳು ಅವು ಏನೂ ಸರಿ ಇಲ್ಲ ಸರ್. ಇಲ್ಲಿ ಲೈಟ್ಗಳು ಏನೂ ಇಲ್ಲ ಸರ್. ಯಾರು ಸಡನ್ನಾಗಿ ಬಂದಾಗ ಸರ್ ಇಲ್ಲಿ ಗೊತ್ತಾಗಲ್ಲ ಜಾಗ ಓಡಾಡೋಕ್ಕೆ ಸರ್. ಆಮೇಲೆ ಇಲ್ಲಿ ಯಾವಾಗ ಅಂದರೆ ಯಾವಾಗ ಗೊತ್ತಿಲ್ಲ ಸರ್, ಏನು ಅಪಾಯ ಆಗುತ್ತೆ ಅಂತಲೂ ಗೊತ್ತಿಲ್ಲ ಸರ್. ಆವಾಗ ಇಲ್ಲಿ ಏನಾದ್ರು ಅಪಾಯ ಆದರೆ ಯಾರೂ ನೋಡೋರಿರಲ್ಲ ಸರ್. ಎಲ್ಲ ಊರೊಳಗಿರ್ತಾರೆ ಸರ್, ಜನ ಜಾಸ್ತಿ ಇರ್ತಾರೆ ಸರ್. ಇಲ್ಲಿ ಓಡಾಡೋಕ್ಕಾಗಲ್ಲ ಸರ್. ಬೇಗ ಸೇತುವೆ ಮಾಡಿಕೊಟ್ರೆ ಒಳ್ಳೆಯದು ಸರ್. ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ಏನು ಆಗ್ರಹ ಮಾಡ್ತೀರಿ? ರಾಜಕಾರಣಿಗಳು ಒಂದ್ಸರಿ ಬಂದು ಆಶ್ವಾಸನೆ ಕೊಟ್ಟು ಹೋಗೋದು ಸಹಜ, ಆದರೆ ಇಲ್ಲಿ ತುರ್ತಾಗಿ ಆಗಬೇಕಾಗಿರುವಂಥ ಕೆಲಸ. ಯಾಕಂದರೆ ಜನರ ಜೀವದ ಪ್ರಶ್ನೆ, ದ್ವಿಚಕ್ರ ವಾಹನ ಸವಾರರಿಗೆ ಸಾಕಷ್ಟು ಅಪಾಯ ಆಗುವಂಥ ಸಾಧ್ಯತೆಗಳಿದ್ದಾವೆ. ಜೊತೆಗೆ ಸಂಪೂರ್ಣವಾಗಿ ಕುಸಿದು ಹೋಗುವಂಥ ಸ್ಥಿತಿ ಇರೋದ್ರಿಂದ ಏನು ಆಗ್ರಹ ಮಾಡ್ತೀರಿ? ಏನು ಬೇಡಿಕೆ ಇಡ್ತೀರಿ? ಅಂದರೆ ಯಾವ ರೀತಿಯಾಗಿ ಪಟ್ಟು ಹಿಡಿದವ್ರನ್ನ ಕೇಳ್ತೀರಿ? ಸರ್, ಈಗ ಏನು ಬೇಡಿಕೆ ಅಂತಂದರೆ ಇದನ್ನು ಬ್ರಿಡ್ಜ್ ಎತ್ತರ ಮಾಡಬೇಕು.
ಎಷ್ಟೇ ನೀರು ಬಂದ್ರೂ ಪೈಪಲ್ಲಿ ಹೋಗುವಂಥ ವ್ಯವಸ್ಥೆ ಮಾಡಬೇಕು. ಆ ಕಡೆ ಈ ಕಡೆ ಸೇತುವೆನ ತಡೆಗೋಡೆ ನಿರ್ಮಾಣ ಮಾಡಬೇಕು. ತಡೆಗೋಡೆ ಅಂದರೆ ಈ ಥರ ಕಳಪೆ ಕಾಮಗಾರಿ ಮಾಡಬಾರ್ದು, ಒಳ್ಳೆ ಕಾಮಗಾರಿ ಮಾಡಿ, ಒಳ್ಳೆ ದುಡ್ಡು ಬಿಡುಗಡೆ ಮಾಡಿ, ಒಳ್ಳೆ ಕಾಮಗಾರಿ ಮಾಡಿ ಬ್ರಿಡ್ಜ್ನ ಎತ್ತರವಾಗಿ ಮಾಡಬೇಕು. ಎಷ್ಟೇ ನೀರು ಬಂದರೂ ಪೈಪ್ ಒಳಗಡೆ ನೀರು ಹೋಗಬೇಕು, ಬ್ರಿಡ್ಜ್ ಮೇಲೆ ನೀರು ಬರಬಾರ್ದು. ಹಂಗಿದ್ರೆ ಯಾವುದೇ ಕಾರಣಕ್ಕೂ ಕಾಮಗಾರಿ ಏನೂ ಆಗಲ್ಲ, ಚೆನ್ನಾಗಿರುತ್ತೆ. 16 ವರ್ಷ ಇರ್ತದೆ. ಈಗ ಈ ವರ್ಷ ಮಾಡಿದ ಕಾಮಗಾರಿ ಬರೋ ವರ್ಷ ಇರ್ತಾ ಇಲ್ಲ. ಯಾಕೆಂದರೆ ಕಳಪೆ ಕಾಮಗಾರಿ ಸ್ವಲ್ಪ ದುಡ್ಡು ಬಿಡುಗಡೆ ಮಾಡ್ತಾರೆ. ಆ ಬಿಡುಗಡೆಯಲ್ಲಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ನರೇಗಾದಲ್ಲಿ ಮಾಡಿದ್ರೆ ಅರ್ಧ ಜನಕ್ಕೆ ಹೋಗುತ್ತೆ, ಅರ್ಧ ಕೆಲಸಗಾರನ ಉಳ್ಕೋತದೆ. ಇವತ್ತಿನ ಕಾಲದ ನರೇಗಾ ದುಡ್ಡು ಪೂರ್ತಿ ಕಾಂಟ್ರಾಕ್ಟ್ದಾರನಿಗೆ ಬರಲ್ಲ. ಯಾಕೆಂದರೆ ಇವತ್ತು ಒಬ್ಬನ ಕರ್ಕೊಂಡೋಗಿ ಕೆಲಸ ಮಾಡಿಸ್ಬೇಕು ಅಂದರೆ 265 ರೂಪಾಯಿ ಏನು ಕೆಲಸನೂ ಮಾಡೋಕ್ಕಾಗಲ್ಲ. ಅವತ್ತಂತೂ ಡಬಲ್ ದುಡ್ಡು ಕೊಡಬೇಕು. ಕೆಲಸ ಆಗದೆ ದುಡ್ಡು ಹೋಗಿರುತ್ತೆ, ಅವನ ಹತ್ರ ದುಡ್ಡು ಡ್ರಾ ಮಾಡಿಸಿರ್ಬೇಕು. ಇದು 100 ಸಮಸ್ಯೆ ಇರ್ತದೆ ನರೇಗಾದಲ್ಲಿ. ಇದು ಡೈರೆಕ್ಟ್ ಹಣ ಬಿಡುಗಡೆ ಮಾಡಿ ಒಬ್ಬ ಕಾಂಟ್ರಾಕ್ಟ್ದಾರನಿಗೆ ಕೈಗೆ ದುಡ್ಡು ಸಿಕ್ಕುವಂಗೆ ಮಾಡಿದ್ರೆ ಅವನು ನೀಟಾಗಿ ಕೆಲಸ ಮಾಡಿಕೊಡ್ತಾರೆ, ಅವ್ರಿಗೂ 3 ಕಾಸು ಸಿಗುತ್ತೆ. ಈಗ ಯಾಕಂದರೆ ನಮ್ಮದೇ ಕಷ್ಟ ಸುಖ ಕಳ್ಕೊಂಡು ನರೇಗಾದಲ್ಲಿ ಮಾಡಿದ್ರೆ ಯಾವ ಕೆಲಸನೂ ಸಕ್ಸಸ್ ಆಗಲ್ಲ. ನರೇಗಾದಲ್ಲಿ ಆಗುವಷ್ಟು ದುಡ್ಡು ಆಗಲ್ಲ, ಈ ಕೆಲಸಕ್ಕೆ ಆಗುವಷ್ಟು ದುಡ್ಡು ಆಗಲ್ಲ. ಅಲ್ಲಿ ನರೇಗಾದಲ್ಲಿ ರೈತರ ನರೇಗಾ ಈ ತಗೊಂಡು ಇದು ರೈತರ ದುಡ್ಡು ತಗೊಂಡು ಈ ನರೇಗಾಗೆ ಹಾಕೊಂಡ್ರೆ ಕೆಲಸ ಮಾಡೋಕ್ಕಾಗಲ್ಲ. ಇದು ಕಾಂಟ್ರಾಕ್ಟ್ ಕೆಲಸ. ರೈತರ ಕೆಲಸ ಅಂದರೆ ಭೂಮಿ ಕೆಲಸ. ಮೋದಿಯವ್ರು ಮಾಡಿರೋದು ಭೂಮಿಲಿ ರೈತರಿಗೆ ಕೂಲಿ ಸಿಕ್ಕಲಿ ಅನ್ನೋ ಲೆಕ್ಕಾಚಾರಕ್ಕೆ ಕೆಲಸ ಮಾಡಿರೋದ್ರಿಂದ ಈ ಕಾಮಗಾರಿಗಳು ಏನು ಮಾಡ್ತಾವ್ರೆ, ರೋಡ್ಗೆ ಅದನ್ನ ದುಡ್ಡನ್ನ ಬಳಸ್ಕೋತಾವ್ರೆ. ಸರ್ಕಾರದಲ್ಲಿ ರೋಡ್ಗೆ ಬಳಸೋ ರೂಲ್ಸ್ ಇಲ್ಲ. ಇದು ಇಂಗು ಗುಂಡಿ ಇರ್ಬೋದು, ಕೃಷಿ ಹೊಂಡ ಇರ್ಬೋದು, ಬಾಳೆಗಿರ್ಬೋದು, ತೆಂಗುಗಿರ್ಬೋದು, ಅಡಿಕೆಗಿರ್ಬೋದು, ಇದಕ್ಕೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿರೋದನ್ನ ಇದು ಅವಿರೋಧವಾಗಿ ಬೇರೆ ಕೆಲಸಕ್ಕೆ ಯೂಸ್ ಮಾಡ್ಕೋತಾರೆ ಇವರು. ಇದಕ್ಕೆ ಬ್ರಿಡ್ಜ್ಗೆ ಸರ್ಕಾರ, ಮೋದಿಯವ್ರ ಸರ್ಕಾರ ಮಾಡಲಿಲ್ಲ. ಇದು ರೈತರ ಪರ ಸರ್ಕಾರ ಮಾಡಿದ್ದು ಮೋದಿಯವರ ಅವತ್ತಿನ ಕಾಲದಲ್ಲಿ. ಬೇರೆ 265 ರೂಪಾಯಿ ಕೂಲಿ ಇತ್ತು ಅವತ್ತು ಮಾಡಿ. ಇವತ್ತು 265 ಒಬ್ಬ ಮನುಷ್ಯ ಮಾಡಲ್ಲ. ಒಬ್ಬ ಮನುಷ್ಯನಿಗೆ ಇವತ್ತು 705 ರೂಪಾಯಿ ಕೂಲಿ ಬೀಳ್ತದೆ. ಊಟ ಕೊಟ್ಟು ಅವನಿಗೆ ಎಲ್ಲ ಕೊಟ್ಟರೆ 700 ರೂಪಾಯಿ ಬೀಳುತ್ತೆ ದಿನ. ತಿಂಗಳಿಗೆ 22,000 ರೂಪಾಯಿ ಸಂಬಳ ಆಗುತ್ತೆ. ನಾವು 265 ಲೆಕ್ಕ ಹಾಕೊಂಡ್ರೆ 8,000ರಿಂದ 9,000 ರೂಪಾಯಿ ಕೂಲಿ ಒಬ್ಬ ಮನುಷ್ಯ ಮಾಡಲ್ಲ. ಇದನ್ನು ಸರ್ಕಾರ ಗಮನಕ್ಕೆ ತಂದು ಒಳ್ಳೆ ಹಣ ಬಿಡುಗಡೆ ಮಾಡಿದ್ರೆ ಒಳ್ಳೆ ಕೆಲಸ ಮಾಡ್ತಾರೆ. ನರೇಗಾದಲ್ಲಿ ಕೆಲಸ ಮಾಡಿದ್ರೆ 6 ತಿಂಗಳಿಗೆ ಮಾಡೋದು 3 ತಿಂಗಳು ಉಳ್ಳೋಗುತ್ತೆ ಸರ್. ನಿಮ್ಮ ಕ್ಷೇತ್ರದ ಶಾಸಕರು ಈಗ DCM ಇದ್ದಾರೆ, DK ಶಿವಕುಮಾರ್ ಅವರು. ಆದರೂ ಕೂಡ ಇಷ್ಟೊಂದು ವಿಳಂಬ ಆಯಿತು ಅಂತ ಅನಿಸ್ತಾ ಇಲ್ವಾ? ಬೇಸರ ಇಲ್ವಾ ಇದ್ರ ಬಗ್ಗೆ? ಬೇಸರ ಇದೆ ಸರ್. ಯಾಕಂದರೆ ನಾವು ನೋಡ್ತಾ ಇದ್ವಿ ಪದೇ ಆ ಕಡೆ ಕನ್ಪುರ ದೊಡ್ಡಹಳ್ಳಿ ಆ ಕಡೆ ಎಲ್ಲ ಹೋದರೆ ರೋಡೆಲ್ಲ ಚೆನ್ನಾಗೇ ಇದೆ. ಈ ಕಡೆ ಬಂದರೆ ಒಂದು ದಿನ ಬಂದು ಅವರು ಓಡಾಡಿ ನೋಡಬೇಕು. ಯಾರೇ ಆಗಲಿ, ಶಾಸಕರಾಗಲಿ, DCM ಆಗಲಿ, ಯಾರೇ ಬಂದು ಒಂದು ದಿನ ಓಡಾಡಿ ನೋಡಬೇಕು. ಆವಾಗ ಆ ಪರಿಸ್ಥಿತಿ ಅರ್ಥ ಆಗುತ್ತೆ. ಇಲ್ಲಿ ಜನಗಳು ಯಾವ ರೀತಿ ಕಷ್ಟಪಡ್ತಾ ಇದೆ ಅನ್ನೋದು ಅವ್ರ ಮನಸ್ಸಲ್ಲಿ ಬರಬೇಕು. ನಮ್ಮನೆ ಸೋರ್ತಾ ಇದ್ದು ನಾವೇನು ಮಾಡ್ತೀವಿ ಸರ್, ಏನೋ ಒಂದು ಮುಚ್ಚಿ ಆ ಕ್ಷಣಕ್ಕೆ ನಾವು ರೆಡಿ ಮಾಡ್ಕೋತೀವಿ. ಆ ಕ್ಷಣಕ್ಕೆ ರೆಡಿ ಮಾಡ್ತೀವಿ ಅಂದಮೇಲೆ 1 ವರ್ಷ ಆಗಿದೆ. ಇಲ್ಲಿ ಬಂದು ಯಾರು ಬಂದು ಏನು ತಲೆ ಕೆಡಿಸ್ಕೊತಾ ಇಲ್ಲ. ಸಾವಿರಾರು ಜನ ಪ್ರಾಣಹಾನಿ ಆಗ್ತಿದೆ ಇಲ್ಲಿ. ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ. ಇದ್ರ ಬಗ್ಗೆ ಧ್ವನಿ ಎತ್ತಲೇಬೇಕಾಗುತ್ತೆ. ನಾವು ಏನು ಮಾಡಲಿಕ್ಕಾಗಲ್ಲ. ಈ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಎಲ್ಲ ಒಗ್ಗಟ್ಟಾಗಿ ನಿಂತು ಇದೇನು ಮಾಡ್ತಾ ಇದ್ದೀವಿ. ಒಂದು ಸ್ವಲ್ಪ ಹೆಲ್ಪ್ ಮಾಡ್ಬೇಕು ಸರ್. ಎಲ್ಲರೂ ಕೈ ಜೋಡಿಸ್ಬೇಕು, ಹೆಲ್ಪ್ ಮಾಡಲೇಬೇಕು. ಸರ್ಕಾರದ ಶಿವಕುಮಾರ್ ಅವರ ಗಮನಕ್ಕೆ ತಾವು ತರುವಂಥ ಪ್ರಯತ್ನ ಮಾಡಿದ್ರ? ಮನವಿ ಏನಾದರೂ ಕೊಟ್ಟಿದ್ರಾ? ಯಾವಾಗ ಕೊಟ್ಟಿದ್ರಿ? ಮುಖಂಡರು ಕೊಟ್ಟಿದ್ರಿ ಅಂತ ಹೇಳ್ತಾವ್ರೆ. ಅದು ನಮ್ಮ ಗಮನಕ್ಕೆ ಬರಲಿಲ್ಲ. ಆಗಿದೆ ಅಂತಾರೆ. ಮೊನ್ನೆ ಏನೋ ಚೆಕ್ ಮಾಡೋಕ್ಕೆ ಅಂತ ಯಾವುದೋ ಟಾಕ ಇದಾಕೊಂಡು ಏನೇನೋ ಮಾಡಿದ್ರು, ಅದು ನಮಗೆ ಗಮನಕ್ಕೆ ಬರಲ್ಲ. ವರ್ಕ್ ಆರ್ಡ್ರ್ ಆಗಿದೆ ಅಂತಾರೆ. ಆಗಿದ್ರೆ ಬೇಗ ಪೂಜೆ ಮಾಡಿ ಕೆಲಸ ಕಾರ್ಯ ಮುಗಿಸ್ಕೊಡ್ಲಿ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. 30 ವರ್ಷದಿಂದ PGR ಸಿಂಧೆಯವರು ಇದ್ದಾಗ ಎಲ್ಲ ಇಲಾಖೆನೂ ಅನುಭವಿಸಿದ್ರು. 6 ತಿಂಗಳಿಗೊಂದ್ಸಲಿ ಪ್ರತಿಯೊಂದು ಮನೆ ಬಾಗಿಲು ಬಂದು ಪ್ರತಿಯೊಂದು ಹಳ್ಳಿಗೆ ಬಂದು ಕೆಲಸ ಕಾರ್ಯ ಕೇಳಿ ಏನಾಗಿದೆ ಬಿಟ್ಟಿದೆ ಎಲ್ಲ ಸಿಬ್ಬಂದಿ ವರ್ಗದನ್ನು ಕರ್ಕೊಂಡ್ಬಂದು PGR ಸಿಂಧೆಯವರು 30 ವರ್ಷದಿಂದ ಆ ಫೆಸಿಲಿಟಿ ಇಲ್ಲ. ಇಲ್ಲಿ ಎಲ್ಲೋ ಇರ್ತಾರೆ, ಎಲ್ಲೋ ಹೋಗಿ ಬರ್ತಾರೆ. 30 ವರ್ಷದಲ್ಲಿ PGR ಸಿಂಧೆಯರ ಕಾಲದಲ್ಲಿ 6 ತಿಂಗಳಿಗೊಮ್ಮೆ ಅವರೇ ಪ್ರತಿಯೊಂದು ಹಳ್ಳಿಗೆ ಬಂದು ಎಲ್ಲ ಕೆಲಸ ಕಾರ್ಯ, ಲೈಟ್ ಒಂದಿರ್ಬೋದು, ನೀರು ಒಂದಿರ್ಬೋದು, ಸೌಲಭ್ಯ ಇರ್ಬೋದು, ಅವ್ರ ಕಾಲದಲ್ಲಿ ಒತ್ತು ಬೋರಿತ್ತು. ಮನೆಗೆ ನೆಲ್ಲಿ ತಂದುಕೊಡ್ರು ಅವ್ರ ಪೀಳಿಯಲ್ಲಿ. ಆ ಕೆಲಸ ಈಗ ಆಯ್ತಾ ಇಲ್ಲ ಸರ್. ಅದು ಬೇಗ ಎಚ್ಚರಿಸ್ಕೊಂಡು ನಮ್ಮ ಕೆಲಸ ಮಾಡಿ ಮುಗಿಸ್ಕೊಟ್ರೆ ನಾವು ಅಷ್ಟೇ ಕೇಳ್ಕೊಳ್ಳೋದು ಸರ್. ಗುಣಮಟ್ಟದ ಕಾಮಗಾರಿ ಆಗಿಲ್ಲದೆ ಇರುವಂಥ ಕಾರಣಕ್ಕಾಗಿ ಇದು ಕುಸ್ತಿದೆ ಅಂತ ಇದೆ ಸರ್. ನರೇಗಾದಲ್ಲಿ ಮಾಡೋದು ಸರ್. ಇದು ಅರ್ಧ ಜನ ರೈತರು ಬಳಸ್ಕೊಂಡ್ರು, ಅರ್ಧ ಜನ ಕೊಟ್ಟರು. ಕಾಂಟ್ರಾಕ್ಟರ್ ಏನು ಮಾಡ್ತಾರೆ ಸರ್, ಬಂದಿರೋ ಅಮೌಂಟ ಕೆಲಸ ಮಾಡಿ ಮುಗಿಸಿದ್ದೇನೆ. ಆ ಟೈಮಲ್ಲೇ ಒಂದು ಮಾಡ್ಬೋದಾಯಿತು. ಒಂದು MLA ಕೊಟ್ಟನು, MP ಕೊಟ್ಟನು ಹಾಕೊಂಡು ಮಾಡ್ಬೋದಾಯ್ತು. ಮಾಡಲಿಲ್ಲ. ನರೇಗಾದಲ್ಲಿ ಹಾಕೊಂಡೇನು ಅರ್ಜೆಂಟ್ಗೆ ಅಂದರೆ ಒಳ್ಳೆ ಕೆಲಸನೇ ಮಾಡಿಕೊಟ್ರು. ಆ ಕೆಲಸನೇ ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ರೆ ಈ ಕಿತ್ತೋಗೋ ಅವಶ್ಯಕತೆ ಇರಲಿಲ್ಲ ಸರ್. ಡಬಲ್ ಕೆಲಸ ಮಾಡೋ ಅವಶ್ಯಕತೆ ಇರಲಿಲ್ಲ. ಆ ಸಂದರ್ಭದಲ್ಲಿ ಆಗ್ರಹ ಮಾಡಿರಲಿಲ್ಲ ನೀವು? ಅಂದರೆ ನರೇಗಾದಲ್ಲಿ ಮಾಡುವಂಥದ್ದು ಬೇಡ, ಗುಣಮಟ್ಟದ ಬ್ರಿಡ್ಜ್ ಮಾಡಿ ಅಂತ ಕೇಳಿರ್ಲಿಲ್ವಾ? ಅವಾಗ ನರೇಗಾ ತಾನೇ ಬಂದು ಹೊಸ್ತಲ್ಲ, ಜನಕ್ಕೆ ಮೈಂಡ್ಗೆ ಹೋಗಿಲ್ಲ ಈ ನರೇಗಾದಲ್ಲಿ ಹೆಂಗಾಯ್ತದೆ ಏನು ಅಂತ. ಒಂದು ಜನಕ್ಕೆ ತಿಳುವಳಿಕೆ ಇಲ್ಲ. ಒಂದು 20 ವರ್ಷಕ್ಕೆ ತಿಳುವಳಿಕೆಯಾಗಿ ಏನೋ ಈಗ ಜನ ಒಳ್ಳೆ ಕೋಟ ಕೆಲಸ ಮಾಡಲಿ ಅಂತ ಹೇಳ್ತಿದ್ದಾರೆ. ಆಗಲಿ, ಅದೊಂದು ಬೇಗ ನಾವು ಕೇಳ್ತೀವಿ. DCM ಅವ್ರಿಗೆ ಮನವಿ ಕೈ ಮುಗಿದು ಕೇಳ್ಕೊತೀವಿ, ಬೇಗ ಕೆಲಸ ಮಾಡ್ಕೊಳ್ಳಿ. ಇಲ್ಲಿ ಹಗಲು ರಾತ್ರಿ ಏನೋಗಿಲ್ಲ. ಹೋಯ್ತಾ ಇರ್ತಾರೆ, ಆರ್ವಾಳಿ ಇಂಡಸ್ಟ್ರಿಯಲ್ಲಿ ಕೈಗಾರಿಕೆ ಹೋಯ್ತಾ ಇರ್ತಾರೆ. ಆಗಿದೆ ಅಂತಾರೆ ವರ್ಕ್ ಆರ್ಡ್ರು. ಬೇಗ ಪೂಜೆ ಮಾಡಿ ನಮಗೆ ಕೆಲಸ ಮುಗಿಸ್ಕೊಳ್ಳಿ ಅಂತ ನಾವು ಇಷ್ಟೇ ಸರ್ ಕೈ ಜೋಡಿಸಿ ಕೇಳ್ಕೊಳ್ಳೋದು. ಮಳೆ ಆರಂಭ ಆದರೆ ಈ ಯಾವ ರೀತಿಯ ಪರಿಸ್ಥಿತಿ ನೀವು ಎದುರಿಸಬೇಕಾಗತ್ತೆ ಈಗ? ಯಾಕಂದರೆ ಈ ಬ್ರಿಡ್ಜ್ ಕುಸಿದೋಗಿದೆ. ಹಾಗಾಗಿ ಯಾವ ರೀತಿ ಪರಿಸ್ಥಿತಿನ ಎದುರಿಸಬೇಕಾಗತ್ತೆ? ಅದು MLA ಅವರು MP ಗಳು ಎದುರಿಸಬೇಕಾಯ್ತದೆ, ಮಾಡಿಸ್ಬೇಕು. ನಾವು ಹೋಗೋಕ್ಕೆ ದಾರಿ ಇಲ್ಲ. ಇಲ್ಲಿ ಅವ್ರು ಮಾಡಿಸ್ಬೇಕು. ಅವರು ಅಪ್ರೂವಲ್ ಮಾಡಿ ಮಾಡಿಸ್ಬೇಕು. ಇದನ್ನು ನಮ್ಗೆ ಅನುಕೂಲತೆ ಮಾಡಿಕೊಡ್ಬೇಕು. ಜೀವ ಕೈಲಿ ಹಿಡಿದು ಹೋಗುವಂಥ ಪರಿಸ್ಥಿತಿ ಇದೆ. ಓಟ್ ಬೇಕು ಅನ್ನುವಂಥ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಈಗ ಬಂದು ತಮ್ಮ ಸಮಸ್ಯೆಯನ್ನು ಕೇಳ್ತಾ ಇಲ್ಲ. ನಮಗೆ ಈಗ ಸಮಸ್ಯೆ ಕೇಳ್ತಾ ಇಲ್ಲ. ಈಗ ಯಾರು ಬರ್ತಾ ಇಲ್ಲ. ಓಟ್ ಹಾಕೋಕೆ ಮಾತ್ರ ಬರ್ತಾರೆ. ಓಟ್ ಕೇಳ್ಕೊತಾರೆ, ಓಟ್ ಹಾಕ್ತೀವಿ, ಹೊಂಟೋಯ್ತಾರೆ ಅಷ್ಟೇ.
ನಮ್ಮ ಹತ್ರ. ಇನ್ನೇನು ಸೌಲಭ್ಯ ಏನು ಮಾಡ್ತಾಯಿಲ್ಲ ಇಲ್ಲಿ. ಇಲ್ಲ ಕಾಂಗ್ರೆಸ್ ಪಕ್ಷದವರು ಮಾಡಿಲ್ಲ, ದಳದವರು ಮಾಡಿಲ್ಲ, BJP ಅವರು ಯಾರು ಈಗ ಕೈಯೇ ಹಾಕಲಿಲ್ಲ. ಈಗ ಮೊನ್ನೆ ಕಾಂಗ್ರೆಸ್ನವ್ರು ಕಳಿಸಿದ್ರು, ಇವ್ರು ಬಂದಿದ್ದರು ಇಂಜಿನಿಯರು, ಸ್ಕೆಚ್ ಹಾಕಿ ಎಲ್ಲ ಇದು ಮಾಡ್ಕೊಂಡು ಹೋಗಿದ್ದಾರೆ. ಪಕ್ಷದ ವಿಚಾರ ಅಲ್ಲ ಇದು, ಯಾಕಂದ್ರೆ ಜನರ ಅಗತ್ಯತೆ ಇದು. ಯಾಕಂತಂದ್ರೆ ಇಲ್ಲಿ ಬೇಕಾಗಿರುವಂತದ್ದು ಸೇತುವೆ ಅತಿ ಮುಖ್ಯವಾಗಿ ಬೇಕಾಗಿರುವಂತದ್ದು. ಇಂಥ ಸಂದರ್ಭದಲ್ಲಿ ಯಾರೇ ಆಗಿರಲಿ ಮಾಡಬೇಕಾದಂತ ಕರ್ತವ್ಯ ಇದು ವರ್ಕ್ ಆರ್ಡರ್ ಆಗಿದೆ, ಈಗ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮಾಡಲಿ, ನಮಗೆ ಅನುಕೂಲತೆ ಆಗಬೇಕು, ಈಗ ಬೇಗ ಆಗಬೇಕು. ಯಾಕೆಂದರೆ ಹೊಳೆ ದಾಟಕ್ಕೆ ನಾವು ಆಗಲ್ಲ, ಇಲ್ಲೆಲ್ಲ ಕುಸ್ತೋಗಿದೆ, ಇಲ್ಲಿ ಬರೋಕ್ಕೆ ಭಯ, ರಾತ್ರಿ ಆಗಲೋ ಎಲ್ಲ. ಅದಕ್ಕೆ ನೀವು ಸಹಕರಿಸ್ಬೇಕು ಸರ್. ಇನ್ನೂ ವಿಳಂಬ ಅಲ್ಲ, ಆ ಥರ ವಿಳಂಬ ಆಗಬಾರ್ದು ಅಂತ ಹೇಳ್ತಾ ಇದೀವಿ ನಾವು. ಯಾರೇ ತೊಂದರೆ ಇನ್ನೂ ಇಲ್ಲಿ ಆಕಸ್ಮಿಕವಾಗಿ ಯಾವುದೇ ಪ್ರಾಣಹಾನಿ ಆಗಲಿಲ್ಲ, ಅದಕ್ಕೆ ಮುಂದೆ ಎಚ್ಚರಿಸ್ಕೊಂಡು ಕೆಲಸ ಕಾರ್ಯನ ಬೇಗ ಪೂಜೆ ಮಾಡಲಿ ಅಂತ ನಾವು ಕೇಳ್ಕೊತೀವಿ ಸರ್. ತಾವು ಹೇಳ್ತಾ ಇದ್ರಿ ಆ ಸಂದರ್ಭದಲ್ಲಿ ಅಂದರೆ ಇದು ಕಳಪೆ ಗುಣಮಟ್ಟ ಮಾಡಿದ್ದಾರೆ, ಜೊತೆಗೆ ಇಲ್ಲಿ ಯಾರು ಕೂಡ ಗಮನಕ್ಕೆ ಹರಿಸ್ತಾನೇ ಇಲ್ಲ. ಈ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಸೇತುವೆ ಕುಸಿದ್ರು ಕೂಡ ಯಾರು ಗಮನ ಹರಿಸ್ತಾನೇ ಇಲ್ಲ ಅನ್ನುವಂಥ ಒಂದು ಕಾರಣಕ್ಕಾಗಿ ತಮ್ಮಲ್ಲಿ ಬೇಸರ ಇರುವಂಥದ್ದು. ಈಗ ತಾವು ಯಾವ ರೀತಿಯಾಗಿ ಆಗ್ರಹ ಮಾಡ್ತೀರಿ ಜನಪ್ರತಿನಿಧಿಗಳಿಗೆ ಅಂತ? ಸರ್, ಜನಗಳು ಬುದ್ಧಿ ಕಲಿಬೇಕು ಸರ್. ಫಸ್ಟು ಬುದ್ಧಿ ಕಲಿಬೇಕು. ಎಲ್ಲರೂ ಒಗ್ಗಟ್ಟಾಗಿರಬೇಕು. ಊರು ಅಂತ ಬಂದಾಗ ಒಗ್ಗಟ್ಟಿಂದ ಬರಬೇಕು. ಎಲ್ಲರೂ ಬಂದು ನೋಡ್ಬೇಕು, ಇಲ್ಲಿ ನಿಂತ್ಕೊಂಡು ಯಾರೋ ಅವ್ರೇನೋ ಮಾತಾಡ್ಕೋತಾರೆ ನೋಡ್ಕೊ ಹೋಗೋದಲ್ಲ. ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು ಊರಿಗೆ ಬಂದು. ಆ ಥರ ಇದ್ದಾಗ ಕೆಲಸಗಳು ಬೇಗ ಆಯ್ತಾವೆ ಸರ್. ಇಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದಂತೂ ನಾನು ಸತ್ಯ ಹೇಳ್ತೀನಿ ಸರ್. ವಾಹನ ಸಂಚಾರ ಕೂಡ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇಲ್ಲೇ ನೋಡಿ, ಒಂದು ವಾಹನ ಹೋದ್ರೆ ಒಂದು ಅಲ್ಲಿ ನಿಂತ್ಕೊಬೇಕು. ಈ ಥರ ಪರಿಸ್ಥಿತಿ ಇದೆ. ಅರ್ಜೆಂಟ್ ಅಧಿಕಾರಿಗಳು ಬಂದು ನಿಂತ್ಕೊಂಡು ನೋಡ್ಬಿಟ್ಟು ಕಾಮಗಾರಿ ಸ್ಟಾರ್ಟ್ ಮಾಡಬೇಕು ಅಂತ ಬೇಡ್ಕೋತೀವಿ ಸರ್ ನಾವು. ಅಂದರೆ ಇದೇ ರೀತಿಯಾಗಿ ವಿಳಂಬ ಆಗ್ತಾ ಹೋದರೆ ಸಾಕು ಸಮಸ್ಯೆ ಆಗುತ್ತೆ. ಯಾಕಂದರೆ ಮಳೆಗಾಲ ಬಂದಿರುವಂಥ ಹಿನ್ನೆಲೆಯಲ್ಲಿ ತಾವು ಏನು ಆಗ್ರಹ ಮಾಡ್ತೀರಿ? ಯಾಕೆ ಅಂತಂದರೆ ಇದು ಸೇತುವೆ ಅವರೇನೋ ವರ್ಕ್ ಆರ್ಡರ್ ಆಗಿದೆ ಅಂತ ಹೇಳೋದು ಅಥವಾ ಇನ್ನಷ್ಟು ವಿಳಂಬ ಮಾಡುವಂಥದ್ದು ಅದಾಗಬಾರ್ದು. ಯಾಕೆ ಅಂದರೆ ಈಗ ತುರ್ತಾಗಿ ಅಗತ್ಯ ಇರ್ತಕ್ಕಂಥ ಒಂದು ಸೇತುವೆ ಇದೆ ನಿಮಗೆ. ನಾವು ಅವಾಗ ಈ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಹೋಗಿ ನಾವು ಚರ್ಚೆ ಮಾಡಿ ನಮ್ಗೆ ಅವ್ರು ರಿಕ್ವೆಸ್ಟ್ ಮಾಡಿಕೊಂಡು ಕೆಲಸ ಮಾಡಿ ಅಂತಲೇ ನಾವು ಕೇಳಬೇಕು ಸರ್. ಇವಾಗ MLA MP ಮನೆಗಳ ಹತ್ರಕ್ಕೆ ಹೋಗೋಕ್ಕಾಗಲ್ಲ. ನಾವೇನಾದ್ರು ಅಧಿಕಾರಿಗಳ ಹತ್ರನೇ ಓಟಾಟ ಮಾಡಬೇಕು. ನಾವು ಈಗ ಅಧಿಕಾರಿಗಳಿಗೆ ಅದಕ್ಕೆ ಫುಲ್ ಸಪೋರ್ಟ್ ಕೊಟ್ಟರೆ, MLA MP ಅಧಿಕಾರಿಗಳು ಫುಲ್ ಸಪೋರ್ಟ್ ಕೊಟ್ಟಾಗ ಅಧಿಕಾರಿಗಳು ನಮ್ಮ ಕೆಲಸ ಮಾಡಿಕೊಡ್ತಾರೆ. ನಾವಾಗ ಅವ್ರ ಮನೆ ಬಾಕ್ಲಲ್ಲಿ ಕೂತ್ಕೊಂಡು ನಮಗೇನು ಚೆನ್ನಾಗಿ ಕಾಣಲ್ಲ. ನಾವು ಈ ಸಂಬಂಧಪಟ್ಟ ಇಲಾಖೆಗೆ ಹೋಗ್ಬಿಟ್ಟು ನಾವು ಒಂದು 10 ಜನ 20 ಜನ ಊರಿಗೆ ಮುಖಂಡರು ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಮಾತಾಡ್ಕೊಂಡು ಈ ಕೆಲಸ ಮಾಡಿಸ್ಕೋಬೇಕು ಅಷ್ಟೇ. ನಾವು ಈಗ ಅಧಿಕಾರಿಗಳು ಬಿಟ್ಟರೆ ನಮಗೆ ಬೇರೆ ಯಾರು ಗತಿ ಇಲ್ಲ. ಇಲ್ಲಿ ಒಳ್ಳೆ ಅಧಿಕಾರಿಗಳು ಬೇಕು ಅಂದರೆ ಒಳ್ಳೆ ಕೆಲಸ ಮಾಡಬೇಕು ಅಷ್ಟೇ. ಹೇಳಿ, ಏನು ಸಮಸ್ಯೆ, ಏನು ಆಗ್ರಹ ಮಾಡ್ತೀರಿ ಸರ್? ಅದೇ ನಮಗೂ ಬೇಗ ಮಾಡಿಕೊಟ್ರೆ ಅನುಕೂಲ ಆಯ್ತದೆ. ಜನಗಳು ಓಡಾಡೋಕ್ಕೆ ಹಗಲು ರಾತ್ರಿ ಅನ್ನೋದು ನೋಡ್ದಂಗೆ ಓಡಾಡ್ತಾರೆ. ಜನಗಳಿಗೆ ಮಾಮೂಲಿ ಅನುಕೂಲ ಆಯ್ತದೆ ಸೇತುವೆ ಬೇಗ ರೆಡಿ ಮಾಡಿದ್ರೆ. ಅದನ್ನು ಕೇಳ್ಕೊತೀವಿ, ಅದನ್ನ ಕೇಳ್ಕೊತೀವಿ ನಾವು. ನಮಗೂ 1 ತಿಂಗಳೊಳಗೆ ಆರ್ಡ್ರ್ ಆಗಿದೆ ಅಂತವ್ರೆ. ಪೂಜೆ ಗೀಜೆ ಮಾಡಿ ಸ್ಟಾರ್ಟ್ ಮಾಡಿಸ್ತಾರೆ. ಮಳೆಗಾಲ ಬೇರೆ ಸ್ಟಾರ್ಟ್ ಆಗುತ್ತೆ. ಈ ಮಳೆಗಾಲ ಸ್ಟಾರ್ಟ್ ಆದರೆ ಇನ್ನೂ ಹಿಂಸೆ ಆಗುತ್ತೆ ಓಡೋಕ್ಕೆಲ್ಲ. ನಮಗೂ ಅದೇ ಬೇಗ ಮಾಡಿಕೊಡ್ಲಿ ಅನ್ನೋದು ನಮ್ಮ ಬೇಡಿಕೆ ಸರ್. ಸರ್, ಸೇತುವೆ ಇಲ್ಲಿ ದುಸ್ಥಿತಿಯಲ್ಲಿದೆ, ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ಎಷ್ಟು ದಿನದಿಂದ ಈ ರೀತಿ ಆಗಿದೆ? ಜೊತೆಗೆ ಅಧಿಕಾರಿಗಳೆಲ್ಲ ಕಣ್ಮುಚ್ಕೊಂಡು ಕೂತಿದಾರ ಅಂತ? ಕುಂತವ್ರು ಕಣ್ಮುಚ್ಕೊಂಡೆ ಕುಂತವ್ರು. 1 ವರ್ಷದಿಂದ ಹಿಂಗೆ ಆಗದೆ, 1 ವರ್ಷ. ಎಷ್ಟು ಸಮಸ್ಯೆ ಆಗ್ತಿತ್ತು ತಮಗೆ? ಇಲ್ಲಿ ಓಡಾಡೋಕೆ ಆಯ್ತಾ ಇಲ್ವಲ್ಲ, ತೊಂದರೆ. ಹೊಳೆ ಬಂದರೆ ಇಲ್ಲಿ ಓಡಾಡೋಕ್ಕಾಗಲ್ತು, ಕೆಳಗೆ ಬೀಳ್ತೀವಿ. ಐಕ್ಳೆಲ್ಲ ಓಡಾಡೋಕ್ಕಾಗಲ್ಲ, ತೊಂದರೆ ಆಯ್ತದೆ. ಇಲ್ಲಿ ಗಾಡಿ ಲೈಟ್ ವ್ಯವಸ್ಥೆನೂ ಇಲ್ಲ. ಲೈಟ್ ವ್ಯವಸ್ಥೆನೂ ಇಲ್ಲ, ಏನೂ ಇಲ್ಲ. ಅಧಿಕಾರಿಗಳು ಏನು ಹೇಳ್ತಾರೆ ತಾವು ಕೇಳಿದಂಥ ಸಂದರ್ಭದಲ್ಲಿ? ನಾವೇನು ಕೇಳಕ್ಕೆ ಹೋಗಲ್ಲ ಬಿಡಿ ಅವ್ರ ಹತ್ರ. ನಂಬಿಕೆ ಹೊರಟೋಗ್ಬಿಟ್ಟಿದೆ ಅಧಿಕಾರಿಗಳು. ನಾವು ಕೇಳಕ್ಕೆ ಹೋಗಲ್ಲ. ಕೇಳೋರ ಹತ್ರ ಬೇರೆಯವ್ರ ಹತ್ರ ಕೇಳ್ತೀವಿ ನಾವು. ಹೋಗ್ಲಿ, ಶಾಸಕರು ಅಂದರೆ DCM DK ಶಿವಕುಮಾರ್ ಅವರ ಬಳಿ ಆದರೂ ಕೇಳಿದ್ರಾ? ಏನು ನಾವೇನು ಕೇಳಲಿಲ್ಲ. ಕೇಳೋರು ಕೇಳಿರ್ತಾರೆ ಅಷ್ಟೇ, ನಾವೇನು ಕೇಳಲಿಲ್ಲ. ನಾವು ಹೋಗಲ್ಲ ಅವ್ರ ಹತ್ರ, ಬೇರೆಯವ್ರು ಕೇಳಿರ್ತಾರೆ. ಏನು ಆಗ್ರಹ ಮಾಡ್ತೀರಿ? ಎಷ್ಟು ಬೇಗ ಆಗಬೇಕು ಕಾಮಗಾರಿ ಅಂತ? ಆಗಬೇಕು. ಈಗ ಒಂದು ಅರ್ಜೆಂಟ್ಗಾದರೆ ಒಳ್ಳೆಯದು. ಈಗೆಲ್ಲ ಹೊಳೆ ಬಂದೆಲ್ಲ ಕೊಚ್ಕೊಂಡು ಹೊಂಟೈತದೆ. ಈಗ ಇನ್ನೊಂದು ಸತಿ ನೀರು ಬತ್ತೋದ್ರೆ ಈ ಮುಂಗಾರು ಮಳೆಗೆಲ್ಲ ಕೊಚ್ಕೊಂಡು ಹೋಯ್ತದೆ. ಅನುಕೂಲನೇ ಇಲ್ಲ. ಇಲ್ಲಿ ಓಡಾಡೋಕ್ಕೂ ಆಗಲ್ತು, ಆಗಲ್ತೆ. ಬಳಸ್ಕೊಬರ್ಬೇಕು, ಅಲ್ಲ ಬಳಸ್ಕೊಬರ್ಬೇಕು. 5 ಕಿಲೋಮೀಟ್ರ್ ಬಳಸ್ಕೊಬರ್ಬೇಕು. ಹಾಂ, ಹಂಗೆ 1 ಕಿಲೋಮೀಟ್ರ್ ಹೋಗೋದು 5 ಕಿಲೋಮೀಟ್ರ್ ಬಳಸ್ಕೊಬರ್ಬೇಕು. ಹಂಗೆ ಲೈಟ್ ಇಲ್ಲ. ಹೆಂಗಸ್ರಿಗೂ ಮಕ್ಕಳು ರಾತ್ರಿಯಲ್ಲಿ ಬರ್ತಾರೆ ಹಳ್ಳಿಮಾರನಹಳ್ಳಿಯಿಂದ ಬಸ್ಸು ಇಳಿದು. ಅವ್ರಿಗೆ ಭಯ ಆಯ್ತದೆ. ಒಂದು ಲೈಟ್ ಇಲ್ಲ, ಏನಿಲ್ಲ. ಪಂಚಾಯತಿಯವರು ಜ್ಞಾನಕ್ಕೆ ಹಾಕೊಳ್ಳಲ್ಲ, ಯಾರೂ ಇಲ್ಲ. ನಮಗೆ ಅನಾನುಕೂಲನೇ ಹೊರತು ಅನುಕೂಲತೆ ಇಲ್ಲ. ಕೋನಮಾನಹಳ್ಳಿ ಅನ್ನೋದು ಇದೊಂದು ಪಾಪಿ ಊರಿದ್ದಂಗೆ. ಓಟ್ ಹಾಕೋಕೆ ಮಾತ್ರ ಎಲ್ಲ ಚೆನ್ನಾಗಿರ್ತಾರೆ, ಬರ್ತಾರೆ, ಓಟ್ ಹಾಕಿಸ್ಕೋತಾರೆ. ಇದ್ದದ್ದು ಅನುಕೂಲತೆ ಏನೂ ಇಲ್ಲ ಸರ್ ನಮ್ಮಲ್ಲಿ. ಇಲ್ಲಿ
ಇದಿಷ್ಟು ಕೋನಮಾನಹಳ್ಳಿಯ ಜನರು ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ತಮಗೆ ಏನು ಸಂಪರ್ಕ ಸೇತುವೆ ಆಗಿರುವಂಥ ಅರ್ಕಾವತಿ ನದಿಯ ಮೇಲಿರುವ ಸೇತುವೆ ಈಗಾಗಲೇ ದುಸ್ಥಿತಿಯಲ್ಲಿದೆ. ಆ ಒಂದು ಸೇತುವೆಯನ್ನು ಅಂದರೆ ದುರಸ್ತಿಯನ್ನು ಮಾಡಬೇಕು, ಆದಷ್ಟು ಬೇಗ ಮಾಡಬೇಕು. ಮಳೆಗಾಲ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಮಸ್ಯೆ ಆಗತ್ತೆ. ಇದೇ ಒಂದು ಸೇತುವೆನೇ ನಾವು ನೆಚ್ಚಿಕೊಂಡಿದ್ದೇವೆ. ಹಾಗಾಗಿ ಅಗತ್ಯವಾಗಿರ್ತಕ್ಕಂಥ ಈ ಒಂದು ಕಾಮಗಾರಿ ಆಗಿರುವಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ವಿಳಂಬವನ್ನು ಮಾಡಬಾರ್ದು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿ ಈ ಒಂದು ಸೇತುವೆಯನ್ನೇ ಏನು ಇವರು ಅವಲಂಬನೆಯನ್ನು ಹೊಂದಿದ್ದಾರೆ. ಆದರೆ ಈ ಒಂದು ಸೇತುವೆ ಈಗ ದುಸ್ಥಿತಿಯಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾನುಕೂಲತೆಗಳನ್ನು ಕೂಡ ಈ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ. ದಿನನಿತ್ಯ ಕೆಲಸ ಕಾರ್ಯಗಳಿಗೆ ಹೋಗುವಂಥವರಿಗೆ ಸಮಸ್ಯೆ ಆಗ್ತಾ ಇದೆ. ರಾತ್ರಿಯ ಸಮಯದಲ್ಲಿ ಈ ಒಂದು ಸೇತುವೆಯನ್ನು ದಾಟಿ ಹೋಗಬೇಕು ಅಂತಂದರೆ ಯಾವುದೇ ರೀತಿಯ ಅಂದರೆ ಲೈಟ್ನ ವ್ಯವಸ್ಥೆಯು ಕೂಡ ಇಲ್ಲದೇ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಜೀವಭಯವನ್ನು ಕೂಡ ಹಿಡಿದು ಈ ಒಂದು ಸೇತುವೆಯನ್ನು ದಾಟಬೇಕಾದಂಥ ಪರಿಸ್ಥಿತಿ ಇದೆ. ಜೊತೆಗೆ ಮಳೆಗಾಲದ ಸಂದರ್ಭದಲ್ಲಿ ಸೇತುವೆಗಿಂತಲೂ ಕೂಡ ಮೇಲ್ಭಾಗದಲ್ಲಿ ನೀರು ಬರುತ್ತೆ. ಇದು ನಮಗೆ ಸಮಸ್ಯೆ ಆಗತ್ತೆ ಅನ್ನುವಂಥ ಒಂದು ಬೇಸರವನ್ನು ಕೂಡ ಹೊರ ಹಾಕ್ತಿದ್ದಾರೆ. ಜೊತೆಗೆ ಈ ಒಂದು ವಿಚಾರವಾಗಿ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಆದಷ್ಟು ಬೇಗ ಸೇತುವೆಯನ್ನು ಮರು ನಿರ್ಮಾಣ ಮಾಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಸೇತುವೆಯನ್ನು ಆದಷ್ಟು ಬೇಗ ಜನಪ್ರತಿನಿಧಿಗಳು ಸಂಬಂಧಪಟ್ಟಂಥ ಅಧಿಕಾರಿಗಳು ಮರು ನಿರ್ಮಾಣ ಮಾಡುವಂಥ ಕೆಲಸ ಆಗಲಿ ಅನ್ನುವಂಥ ಒಂದು ಆಶಯವನ್ನು ವ್ಯಕ್ತಪಡಿಸ್ತಾ ಇದೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.